ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ರ ಮುಖಾಂತರ ಈ ವಿಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಕರ್ನಾಟಕದ ಜಿಲ್ಲೆವಾರು ಬೆಳೆಯುವ ಬೆಳೆಯ ಪ್ರಮುಖ ಬೆಳೆಗಳ ವಿವರಗಳನ್ನು ನೋಡೋಣ ಬನ್ನಿ. ಇಂದು ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಗಳು ಮುಖ್ಯ ಬೆಳೆಯಲಾಗುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಈ ವಿಡಿಯೋದಲ್ಲಿ 31 ಜಿಲ್ಲೆಗಳ ಕೃಷಿ ವೈಶಿಷ್ಟ್ಯವನ್ನು ತಿಳಿಯುವಿರಿ. ಹಾಗಾದ್ರೆ ವಿಡಿಯೋ ಅಂತ್ಯದವರೆಗೆ ನೋಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ರಾಜ್ಯವು ಭೌಗೋಳಿಕವಾಗಿ ವಿಭಿನ್ನವಾದ ಹವಾಮಾನ, ಮಣ್ಣಿನ ಸ್ವರೂಪ ಮತ್ತು ನೀರಿನ ಲಭ್ಯತೆ ಇರುವ ರಾಜ್ಯ. ಆದ್ದರಿಂದ ಪ್ರತಿ ಜಿಲ್ಲೆಯಲ್ಲಿ ವಿಭಿನ್ನ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಹೀಗಾದರೆ ನಾವು ಜಿಲ್ಲಾವಾರು ಬೆಳೆಗಳತ್ತ ಹೋಗೋಣ. ಮೊದಲನೇದಾಗಿ ಉತ್ತರ ಕನ್ನಡ ಜಿಲ್ಲೆ. ಮುಖ್ಯ ಬೆಳೆಗಳು ಅಡಿಕೆ, ತೆಂಗು, ಮೆಣಸು, ಭತ್ತ, ಬಾಳೆ. ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆ ಬೀಳುವುದರಿಂದ ತೇವಪ್ರಿಯ ಬೆಳೆಗಳು ಹೆಚ್ಚು ಜನಪ್ರಿಯವಾಗಿವೆ. ಧಾರವಾಡ ಜಿಲ್ಲೆ. ಮುಖ್ಯ ಬೆಳೆಗಳು ಸೋಯಾಬೀನ್, ಹತ್ತಿ, ಜೋಳ, ತೊಗರಿ, ಸೂರ್ಯಕಾಂತಿ. ಇದು ದಕ್ಷಿಣ ಭಾಗದ ಒಣ ಪ್ರದೇಶವಾಗಿದೆ. ಆದ್ದರಿಂದ ಈ ಬೆಳೆಗಳನ್ನು ಹೆಚ್ಚಾಗಿ ಇಲ್ಲಿ ಬೆಳೆಯಲಾಗುತ್ತದೆ. ಹಾವೇರಿ ಜಿಲ್ಲೆ. ಹತ್ತಿ, ಜೋಳ, ತೊಗರಿ, ಭತ್ತ, ಬೀನ್. ಇದು ಕಪ್ಪು ಮಣ್ಣು ಪ್ರದೇಶವಾದ್ದರಿಂದ ಕಾಯಿಪಲ್ಯ ಬೆಳೆಗಳನ್ನು ಚೆನ್ನಾಗಿ ಇಲ್ಲಿ ಬೆಳೆಸಲಾಗುತ್ತದೆ. ಉಡುಪಿ ಜಿಲ್ಲೆ. ಮುಖ್ಯವಾಗಿ ಭತ್ತ, ತೆಂಗು, ಅಡಿಕೆ ಮತ್ತು ಮೀನಿನ ಕೃಷಿ ಇಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಸಮುದ್ರ ಹತ್ತಿರ ಇರುವುದರಿಂದ ಮತ್ಸ್ಯೋದ್ಯಮ ಪ್ರಮುಖ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆ. ಅಡಿಕೆ, ತೆಂಗು, ಮೆಣಸು, ಬಾಳೆ ಮತ್ತು ಕಾಫಿ ಈ ಭಾಗದ ತೇವ ಹವಾಮಾನ ಪ್ರದೇಶವಾದ್ದರಿಂದ ಈ ಜಿಲ್ಲೆಯಲ್ಲಿ ಈ ಬೆಳೆಗಳು ಹೆಚ್ಚು ಪ್ರಸಿದ್ಧಿ ಪಡೆದಿವೆ. ಶಿವಮೊಗ್ಗ ಜಿಲ್ಲೆ. ಅಡಿಕೆ, ಭತ್ತ, ಬಾಳೆ, ಮೆಣಸು, ಕಾಫಿ ಮತ್ತು ಸಕ್ಕರೆ ಕಬ್ಬು ಈ ಪ್ರದೇಶದ ಮುಖ್ಯ ಬೆಳೆಗಳಾಗಿವೆ. ಚಿಕ್ಕಮಗಳೂರು ಜಿಲ್ಲೆ. ಕಾಫಿ, ಅಡಿಕೆ, ಮೆಣಸು, ಕಿತ್ತಳೆ, ಬಾಳೆ ಹೆಚ್ಚು ಪ್ರಸಿದ್ಧವಾಗಿವೆ. ಇಲ್ಲಿ ಕಾಫಿ ಬೆಳೆ ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ಕೊಡಗು ಜಿಲ್ಲೆ. ಕಾಫಿ, ಮೆಣಸು, ಅಡಿಕೆ, ಬಾಳೆ ಮತ್ತು ಭತ್ತ. ಇಲ್ಲಿ ಭಾರತದ ಅತ್ಯುತ್ತಮ ಕಾಫಿ ಉತ್ಪಾದನೆ ಕೂಡ ಕೊಡಗು ಜಿಲ್ಲೆಯಲ್ಲೇ ಆಗುತ್ತದೆ. ಮಂಡ್ಯ ಜಿಲ್ಲೆ. ಸಕ್ಕರೆ ಕಬ್ಬು, ಅಕ್ಕಿ, ಗೋಧಿ, ಬಾಳೆ. ಕಾವೇರಿ ನೀರಿನ ಸಹಾಯದಿಂದ ಉತ್ತಮ ಸಿಂಚನ ಪ್ರದೇಶವಾಗಿದೆ. ಆದ್ದರಿಂದ ನೀರಾವರಿಯ ಲಭ್ಯತೆ ಹೆಚ್ಚಿರುವುದರಿಂದ ಈ ಬೆಳೆಗಳನ್ನು ಈ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ಮೈಸೂರು ಜಿಲ್ಲೆ. ಅಕ್ಕಿ, ಸಕ್ಕರೆ ಕಬ್ಬು, ತೊಗರಿ, ಹತ್ತಿ ಇನ್ನಿತರ ಬೆಳೆಗಳನ್ನು ಮೈಸೂರು ಜಿಲ್ಲೆಯಲ್ಲಿ ನೀರಿನ ಅವಲಂಬಿತ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ನೀರಿನ ಲಭ್ಯತೆ ಕೂಡ ಅಷ್ಟೇ ಚೆನ್ನಾಗಿದೆ. ಚಾಮರಾಜನಗರ ಜಿಲ್ಲೆ. ಸೋಯಾಬೀನ್, ತೊಗರಿ, ಜೋಳ, ಹತ್ತಿ ಮತ್ತು ಭತ್ತವನ್ನು ಈ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ರಾಜ್ಯದ ಉಷ್ಣವಲಯ ಪ್ರದೇಶವೆಂದು ಚಾಮರಾಜನಗರ ಜಿಲ್ಲೆಯನ್ನು ಗುರುತಿಸಲಾಗಿದೆ. ಹಾಸನ ಜಿಲ್ಲೆ. ಅಕ್ಕಿ, ಕಾಫಿ, ಅಡಿಕೆ, ಮೆಣಸು ಮತ್ತು ಬಾಳೆ. ಹಾಸನದ ಪರ್ವತ ಪ್ರದೇಶಗಳಿಗೆ ಕಾಫಿ ಕೂಡ ಪ್ರಸಿದ್ಧ ಬೆಳೆಯಾಗಿದೆ. ತುಮಕೂರು ಜಿಲ್ಲೆ. ರಾಗಿ, ಜೋಳ, ತೊಗರಿ, ಕಡಲೆ, ಸೂರ್ಯಕಾಂತಿ ಈ ಬೆಳೆಗಳನ್ನು ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುವುದರಿಂದ ಮಳೆ ಅವಲಂಬಿತ ಕೃಷಿ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ರಾಗಿ, ಕಡಲೆ, ತೊಗರಿ, ಟೊಮೊಟೊ ಹೂವಿನ ಬೆಳೆಗಳನ್ನು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಮತ್ತು ನಗರ. ರಾಗಿ, ತರಕಾರಿ, ಹೂವು ಮತ್ತು ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ನಗರ ಹೆಚ್ಚು ಪ್ರಸಿದ್ಧವಾಗಿದೆ. ರಾಯಚೂರು ಜಿಲ್ಲೆ. ಹತ್ತಿ, ಅಕ್ಕಿ, ಜೋಳ, ಸೂರ್ಯಕಾಂತಿ, ತೊಗರಿ ಈ ಬೆಳೆಗಳನ್ನು ವ್ಯಾಪಕವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆ. ತೊಗರಿ, ಹತ್ತಿ, ಜೋಳ, ಸೂರ್ಯಕಾಂತಿ ಈ ಬೆಳೆಗಳನ್ನು ಅತಿ ಹೆಚ್ಚಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಮತ್ತು ತೊಗರಿ ಉತ್ಪಾದನೆಯಲ್ಲಿ ದೇಶದಲ್ಲೇ ಕಲಬುರಗಿ ಜಿಲ್ಲೆ ಮುಂಚೂಣಿಯಲ್ಲಿದೆ. ಯಾದಗಿರಿ ಜಿಲ್ಲೆ. ತೊಗರಿ, ಜೋಳ, ಹತ್ತಿ ಮತ್ತು ಎಳ್ಳು ಬೆಳೆಗಳು ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಯಾದಗಿರಿ ಜಿಲ್ಲೆಯನ್ನು ಮಳೆಯ ಕೊರತೆ ಪ್ರದೇಶವೆಂದು ಘೋಷಿಸಲಾಗಿದೆ. ಬಳ್ಳಾರಿ ಜಿಲ್ಲೆ. ಹತ್ತಿ, ಅಕ್ಕಿ, ಜೋಳ, ಸೂರ್ಯಕಾಂತಿ ಈ ಬೆಳೆಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಕೊಪ್ಪಳ ಜಿಲ್ಲೆ. ಹತ್ತಿ, ಭತ್ತ, ಮೆಣಸು, ಜೋಳ ಮುಂತಾದ ಬೆಳೆಗಳನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಸಲಾಗುತ್ತದೆ. ವಿಜಯಪುರ ಜಿಲ್ಲೆ. ದ್ರಾಕ್ಷಿ, ದಾಳಿಂಬೆ, ಮೆಣಸು, ತೊಗರಿ, ಜೋಳ ಹಣ್ಣು ಬೆಳೆಗಳಲ್ಲಿ ವಿಜಯಪುರ ಜಿಲ್ಲೆಯು ಮುಂಚೂಣಿಯಲ್ಲಿದೆ. ಬಾಗಲಕೋಟೆ ಜಿಲ್ಲೆ. ಹತ್ತಿ, ತೊಗರಿ, ಮೆಣಸು, ಬೆಳ್ಳುಳ್ಳಿ, ಸೂರ್ಯಕಾಂತಿ ಮುಂತಾದ ಬೆಳೆಗಳನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ದಾವಣಗೆರೆ ಜಿಲ್ಲೆ. ಭತ್ತ, ಜೋಳ, ಹತ್ತಿ, ತೊಗರಿ ಹಾಗೂ ಅಡಿಕೆಯನ್ನು ಯಥೇಚ್ಛವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಬೆಳಗಾವಿ ಜಿಲ್ಲೆ. ಸಕ್ಕರೆ ಕಬ್ಬು, ಭತ್ತ, ಮೆಣಸು, ಹತ್ತಿ ಮುಂತಾದ ಬೆಳೆಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಸಲಾಗುತ್ತದೆ. ಸಕ್ಕರೆ ಕಬ್ಬಿಗೆ ಬೆಳಗಾವಿ ಜಿಲ್ಲೆ ಪ್ರಸಿದ್ಧ ಜಿಲ್ಲೆಯಾಗಿದೆ. ಗದಗ ಜಿಲ್ಲೆ. ತೊಗರಿ, ಜೋಳ, ಕಡಲೆ, ಹತ್ತಿ, ಎಳ್ಳು ಈ ಮುಂತಾದ ಬೆಳೆಗಳನ್ನು ಗದಗ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಬೀದರ್ ಜಿಲ್ಲೆ. ಹತ್ತಿ, ತೊಗರಿ, ಜೋಳ, ಸೂರ್ಯಕಾಂತಿ, ಸಕ್ಕರೆ ಕಬ್ಬು ಈ ಮುಂತಾದ ಬೆಳೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಉತ್ತರ ಕರ್ನಾಟಕದ ಪ್ರಮುಖ ಕೃಷಿ ಪ್ರದೇಶವೂ ಆಗಿ ಬೀದರ್ ಜಿಲ್ಲೆ ಹೊರಹೊಮ್ಮಿದೆ. ಚಿತ್ರದುರ್ಗ ಜಿಲ್ಲೆ. ರಾಗಿ, ಜೋಳ, ತೊಗರಿ, ಕಡಲೆ, ಸೂರ್ಯಕಾಂತಿ ಈ ಬೆಳೆಗಳನ್ನು
ಬೆಳೆಗಳನ್ನು ಹೆಚ್ಚಾಗಿ ಮಳೆ ಅವಲಂಬಿತ ಬೆಳೆಗಳಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆಸಲಾಗುತ್ತದೆ. ಬಾಗಲಕೋಟೆ ಮತ್ತು ವಿಜಯಪುರ ದ್ರಾಕ್ಷಿ, ದಾಳಿಂಬೆ, ಹತ್ತಿ ಮತ್ತು ತೊಗರಿ, ಕೃಷಿ ಮತ್ತು ತೋಟಗಾರಿಕೆ ಎರಡು ಮುಖ್ಯ ಬೆಳೆಗಳನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆಸಲಾಗುತ್ತದೆ. ಸ್ನೇಹಿತರೆ, ನೀವು ನೋಡಿದಂತೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಆದ ಕೃಷಿ ವೈಶಿಷ್ಟ್ಯತೆ ಇದೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ನಿಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು ಎಂದು ತಿಳಿಸಿ. ಇಂತಹ ಉಪಯುಕ್ತ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಹಾಗೆ ಈ ವಿಡಿಯೋನ ಬೇರೆಯವರಿಗೆ ತಲುಪಿಸೋದಕ್ಕೋಸ್ಕರ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕೃಷಿಕ.